ಮಹಾಭಾರತದ ಮುಖ್ಯವಾಗಿ ಚಂದ್ರವಂಶದ ರಾಜರುಗಳ ಕತೆ. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಕುರುವಂಶ ಅಂದರೆ ಚಂದ್ರವಂಶದ ಸದಸ್ಯರ ನಡುವೆ ನಡೆಯುವ ಹೋರಾಟವನ್ನು ಕುರಿತದ್ದು ಎಂದು ಹಲವರ ಅಭಿಮತವಾದರೂ ಈ ಹೋರಾಟದ ಕತೆ ಕುರುಕ್ಷೇತ್ರ ಎನಿಸಿಕೊಳ್ಳುತ್ತದೆ. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಪಾಂಡವರು ಮತ್ತು ಕೌರವರ ನಡುವೆ ನಡೆಯುವ ಈ ಹೋರಾಟ ಕುರುಕ್ಷೇತ್ರದಲ್ಲಿ ನಡೆಯುವ 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ನಿರ್ಧಾರವಾಗುತ್ತದೆ. ಮಹಾಭಾರತದ ಕತೆ ಶಂತನು ಮಹಾರಾಜನ ಕಥೆಯಿಂದ ಆರಂಭವಾಗಿ ಕೃಷ್ಣನ ಅವಸಾನ ಪಾಂಡವರ ಸ್ವರ್ಗಾರೋಹಣದೊಂದಿಗೆ ಕೊನೆಗೊಳ್ಳುತ್ತದೆ. ಮಹಾಭಾರತದ ಉದ್ದಕ್ಕೂ ಬರುವ ಪಾತ್ರಗಳು ಭಾರತೀಯ ಸಂಸ್ಕೃತಿಯಲ್ಲಿ ಅಚ್ಚೊತ್ತಿರುವ ಪಾತ್ರಗಳು. ಮುಖ್ಯ ಕಥೆಯಲ್ಲದೆ ಮಹಾಭಾರತದಲ್ಲಿ ಅನೇಕ ಉಪಕಥೆಗಳುಂಟು. ಹಾಗೆಯೇ ಭಗವದ್ಗೀತೆಯಂತಹ ಸ್ವತಂತ್ರವಾಗಿ ನಿಲ್ಲಬಲ್ಲಂತಹ ಗ್ರಂಥಗಳು ಮಹಾಭಾರತದ ಭಾಗಗಳಾಗಿ ಭೀಷ್ಮ ಪರ್ವದಲ್ಲಿ ಕಂಡುಬರುತ್ತವೆ. ವ್ಯವಸ್ಥೆಯ ದೃಷ್ಟಿಯಿಂದ ಮಹಾಭಾರತದಲ್ಲಿ 18 ಪರ್ವಗಳಿವೆ. ಪಂಚರತ್ನಾನಿ ಭಾರತ ಎಂಬಂತೆ ಈ ಗ್ರಂಥದಲ್ಲಿ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಭೀಷ್ಮ ಸ್ತವ, ಅನುಸ್ಮೃತಿ, ಗಜೇಂದ್ರ ಮೋಕ್ಷ ಎಂಬ 5 ಅನರ್ಘ್ಯ ರತ್ನಗಳಿವೆ. ಇವಲ್ಲದೆ ತತ್ವದರ್ಶನವನ್ನು ಮಾಡಿಸಲು ವಿದುರ ನೀತಿ, ಯಕ್ಷ ಪ್ರಶ್ನೆ, ಅಜಗರೋಪಖ್ಯಾನ ಮುಂತಾದ ರತ್ನಗಳೂ ಇವೆ. ಗೀತೆಯ ಮೂಲಕ ಮೋಕ್ಷಕ್ಕೆ ಮಾರ್ಗವನ್ನು ತೋರಿಸುವುದರಿಂದ ಇದು ಮೋಕ್ಷಶಾಸ್ತ್ರವೂ ಆಗಿದೆ. ಈ ಗ್ರಂಥದ ವಿಶೇಷತೆ ಏನೆಂದರೆ ಇದರಲ್ಲಿ ನಳೋಪಾಖ್ಯಾನ, ಸಾವಿತ್ರೋಪಾಖ್ಯಾನ, ಚಂದ್ರಹಾಸ ಚರಿತ್ರೆ ಮುಂತಾದ ಉಪಕಥೆಗಳಿವೆ. ಇನ್ನು ಮಹಾಭಾರತದ 18 ಪರ್ವಗಳ ಸಂಕ್ಷಿಪ್ತ ಚಿತ್ರ ನೋಡುವುದಾದರೆ ಆದಿಪರ್ವ ಅಂದರೆ ಪರಿಚಯ, ವಿಶ್ವ ಸೃಷ್ಟಿಯ ವಿವರ ಅಂದರೆ ಸೃಷ್ಟಿ ಮತ್ತು ಪಾಂಡವ ಮತ್ತು ಕೌರವರ ಜನನ ಹಾಗೂ ಬೆಳವಣಿಗೆ. ಎರಡನೆಯದಾಗಿ ಸಭಾಪರ್ವ ಅಂದರೆ ಆಸ್ಥಾನದ ಜೀವನ, ಪಗಡೆಯಾಟ, ಇಂದ್ರಪ್ರಸ್ಥ, ಪಾಂಡವರ ವನವಾಸ ಆರಂಭ. ಮೂರನೆಯದಾಗಿ ಅರಣ್ಯ ಪರ್ವ ಅಂದರೆ 12 ವರ್ಷದ ವನವಾಸ. ನಾಲ್ಕನೆಯದಾಗಿ ವಿರಾಟ ಪರ್ವ ಅಂದರೆ ವಿರಾಟನ ಆಸ್ಥಾನದಲ್ಲಿ 1 ವರ್ಷದ ಅಜ್ಞಾತವಾಸ. ಐದನೆಯದಾಗಿ ಉದ್ಯೋಗ ಪರ್ವ ಅಂದರೆ ಯುದ್ಧದ ತಯಾರಿ. ಆರನೆಯದಾಗಿ ಭೀಷ್ಮ ಪರ್ವ ಅಂದರೆ ಯುದ್ಧ ಆರಂಭ. ಭೀಷ್ಮ ಕೌರವರ ಸೇನಾನಿ ಮತ್ತು ಶ್ರೀಕೃಷ್ಣನಿಂದ ಭಗವದ್ಗೀತೆ ಉಪದೇಶ. ಏಳನೆಯ ಪರ್ವ ದ್ರೋಣ ಪರ್ವ, ಯುದ್ಧದ ಮುಂದುವರಿಕೆ, ದ್ರೋಣರ ಸೇನಾಧಿಪತ್ಯದಲ್ಲಿ. ಎಂಟನೆಯ ಪರ್ವ ಕರ್ಣ ಪರ್ವ, ದ್ರೋಣರ ಮರಣಾನಂತರ ಅಂದರೆ ಕರ್ಣನ ನೇತೃತ್ವದಲ್ಲಿ ಯುದ್ಧದ ಮುಂದುವರಿಕೆ. 9ನೆಯದಾಗಿ ಶಲ್ಯ ಪರ್ವ ಅಂದರೆ ಶಲ್ಯನ ಸೇನಾಧಿಪತ್ಯ. 10ನೆಯ ಪರ್ವ ಸೌಪ್ತಿಕ ಪರ್ವ ಅಂದರೆ ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನು ಕೊಲ್ಲುತ್ತಾನೆ. ಹಾಗೂ 11ನೆಯ ಪರ್ವ ಸ್ತ್ರೀ ಪರ್ವ ಅಂದರೆ ಗಾಂಧಾರಿಯ ವಿಲಾಪ. 12ನೆಯದಾಗಿ ಶಾಂತಿ ಪರ್ವ, ಯುಧಿಷ್ಠಿರನ ಪಟ್ಟಾಭಿಷೇಕ, ಭೀಷ್ಮನಿಂದ ಸಲಹೆ. 13ನೆಯದಾಗಿ ಅನುಶಾಸನ ಪರ್ವ ಅಂದರೆ ಭೀಷ್ಮನ ಕೊನೆಯ ಮಾತುಗಳು. 14ನೆಯ ಪರ್ವ ಅಶ್ವಮೇಧಿಕ ಪರ್ವ, ಯುಧಿಷ್ಠಿರನಿಂದ ಅಶ್ವಮೇಧ ಯಾಗ ಅಥವಾ ಯಜ್ಞ. 15ನೆಯ ಪರ್ವ ಆಶ್ರಮವಾಸಿಕ ಪರ್ವ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿಯರ ಆಶ್ರಮವಾಸ, ಕೊನೆಗೆ ಮರಣ. 16ನೆಯದಾಗಿ ಮೌಸಲ ಪರ್ವ, ಯಾದವರಲ್ಲಿ ಕಲಹ ಅಂದರೆ ಯಾದವಿ ಕಲಹ. 17ನೆಯ ಪರ್ವ ಮಹಾಪ್ರಸ್ಥಾನಿಕ ಪರ್ವ, ಪಾಂಡವರ ಮರಣದ ಮೊದಲ ಭಾಗ. ಕೊನೆಯದಾಗಿ ಸ್ವರ್ಗಾರೋಹಣ ಪರ್ವ, ಪಾಂಡವರ ಸ್ವರ್ಗಾರೋಹಣ ಎಂಬ 18 ಪರ್ವಗಳಿವೆ. ಹಾಗೂ ಮಹಾಭಾರತವು ಹಲವು ಉಪಕಥೆಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಭಗವದ್ಗೀತೆ, ಇದು ಭೀಷ್ಮ ಪರ್ವದಲ್ಲಿ ಬರುವುದು. ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಮುಖ್ಯ ಪಠ್ಯಗಳಲ್ಲಿ ಒಂದಾದ ಭಗವದ್ಗೀತೆ ಹಿಂದೂ ಚಿಂತನೆ ಮತ್ತು ವೈದಿಕ ಆಧ್ಯಾತ್ಮಿಕ
ಯೋಗಿಕ ಹಾಗೂ ತಾಂತ್ರಿಕ ತತ್ವಶಾಸ್ತ್ರಗಳ ಒಟ್ಟು ಸಮಾಗಮವೆನ್ನಬಹುದು. 4 ಯೋಗ ಮಾರ್ಗಗಳಾದ ಭಕ್ತಿ, ಜ್ಞಾನ, ಧ್ಯಾನ ಮತ್ತು ಕರ್ಮ ಭಗವದ್ಗೀತಾ ತಾತ್ಪರ್ಯ ಮಾರ್ಗಗಳನ್ನು ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸುತ್ತಾನೆ. ದಮಯಂತಿ ಇದು ಅರಣ್ಯ ಪರ್ವದಲ್ಲಿ ಬರುವ ಉಪಕಥೆಯಾಗಿದೆ. ನಳ ಮತ್ತು ದಮಯಂತಿಯರ ಕಥೆ ಮಹಾಭಾರತದ ಪ್ರಸಿದ್ಧ ಉಪಕಥೆಗಳಲ್ಲಿ ಒಂದು. ಸ್ವಯಂವರದಲ್ಲಿ ಇಂದ್ರ, ವರುಣ ಮೊದಲಾದವರನ್ನು ಕಡೆಗಣಿಸಿ ದಮಯಂತಿ ನಳನನ್ನೇ ಮದುವೆಯಾಗುತ್ತಾಳೆ. ಜೂಜಾಡಿ ಎಲ್ಲವನ್ನೂ ನಳ ಕಳೆದುಕೊಂಡ ನಂತರ ಕಾಡಿನಲ್ಲಿ ಇರಬೇಕಾಗುತ್ತದೆ. ದಮಯಂತಿ ತನ್ನ ತಂದೆಯ ಮನೆಗೆ ಹೋಗಲೆಂದು ಅವಳನ್ನು ಬಿಟ್ಟು ಓಡಿ ಹೋಗುವ ನಳ ಅಡಿಗೆ ಭಟ್ಟ ಮತ್ತು ಕುದುರೆ ತರಬೇತುದಾರನಾಗಿ ರಾಜನೊಬ್ಬನ ಹತ್ತಿರ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಇದರ ಅನುಮಾನ ಬಂದ ದಮಯಂತಿ ಈ ರಾಜನನ್ನು ಇನ್ನೊಂದು ಸ್ವಯಂವರಕ್ಕೆ ಕರೆಯಿಸಿ ಅಡುಗೆಯ ರುಚಿಯಿಂದ ನಳನನ್ನು ಗುರುತು ಹಿಡಿಯುತ್ತಾಳೆ. ನಳ ಮತ್ತೆ ತನ್ನ ಆಸ್ತಿಯೆಲ್ಲವನ್ನೂ ಗೆದ್ದ ನಂತರ ಕತೆ ಮುಗಿಯುತ್ತದೆ. ಕೃಷ್ಣಾವತಾರ. ಕೃಷ್ಣ ಸಂಪೂರ್ಣ ಕತೆ ಕೃಷ್ಣಾವತಾರದಲ್ಲಿ ಮೂಡಿ ಬರುತ್ತದೆ. ಇದೇ ಮಹಾಭಾರತದ ಉದ್ದಕ್ಕೂ ನೇಯಲ್ಪಟ್ಟಿದೆ. ಋಷ್ಯಶೃಂಗ ಇದು ಅರಣ್ಯ ಪರ್ವದ ಕಥೆಯಾಗಿದೆ. ಋಷ್ಯಶೃಂಗ ಋಷಿ ಪೌರಾಣಿಕವಾಗಿ ವಿಭಾಂಡಕ ಋಷಿಯ ಮಗ. ರೋಮಪಾದ ರಾಜ್ಯದಲ್ಲಿ ಕ್ಷಾಮ ಬಂದಾಗ ಋಷ್ಯಶೃಂಗನೇ ಮಳೆಯನ್ನು ಅಲ್ಲಿಗೆ ತಂದನಂತೆ. ಇಂದಿನ ಕರ್ನಾಟಕ ರಾಜ್ಯದ ಶೃಂಗೇರಿಯ ಮೊದಲ ಹೆಸರು ಋಷ್ಯಶೃಂಗಗಿರಿ ಆಗಿತ್ತೆಂದು ಹೇಳುತ್ತಾರೆ. ಅನುಶಾಸನ ಪರ್ವ ವಿಷ್ಣು ಸಹಸ್ರನಾಮ, ವಿಷ್ಣುವಿನ 1000 ಹೆಸರುಗಳನ್ನು ಒಳಗೊಂಡ ಸ್ತೋತ್ರ. ಇದು ಮಹಾಭಾರತದ ಅನುಶಾಸನ ಪರ್ವದ 149ನೇ ಅಧ್ಯಾಯದಲ್ಲಿ ಕಂಡುಬರುತ್ತದೆ. ಯುದ್ಧದ ನಂತರ ಭೀಷ್ಮನ ಬಳಿ ಹೋಗುವ ಯುಧಿಷ್ಠರ ಭೀಷ್ಮನನ್ನು ಅನೇಕ ಧರ್ಮ ಪ್ರಶ್ನೆಗಳ ಪರಿಹಾರದ ಬಗ್ಗೆ ಕೇಳುತ್ತಾನೆ. ಹಾಗೆಯೇ ಪುಣ್ಯ ಸಂಪಾದನೆಯ ದಾರಿಗಳ ಬಗ್ಗೆ ಕೇಳುತ್ತಾನೆ. ಭೀಷ್ಮ ಉತ್ತರವಾಗಿ ವಿಷ್ಣು ಸಹಸ್ರನಾಮವನ್ನು ತಿಳಿಸುತ್ತಾನೆ. ರಾಮಾಯಣದ ಕಥೆಯು ಮಹಾಭಾರತದ ಅರಣ್ಯ ಪರ್ವದಲ್ಲಿ ಸಂಕ್ಷಿಪ್ತವಾಗಿ ಮೂಡಿಬಂದಿದೆ. ಇದು ವ್ಯಾಸರಾಯರು ಬರೆದ ಕೃತಿ ಎಂದು ಹೇಳಲಾಗುತ್ತದೆ.